ಹೇಳಿಕೆಗಳು ಕೊಟ್ಟಿದ್ದಾರೆ. ಜಮೀನು ರೈತರು ಬೇಡ ಅಂದರೆ ಬಿಟ್ಕೊಡ್ತೀನಿ ಅಂದರೆ ಬಿಟ್ಕೊಡಿ. ತುಂಬ ಜನ ಬಹಿರಂಗವಾಗಿ ಹೇಳ್ತಾ ಇದ್ದಾರಲ್ಲ, ನಮಗೆ ಬೇಡ, ನಾವು ಬಿಟ್ಕೊಡಲ್ಲ, ಈ ಜಮೀನನ್ನು ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಇವ್ರು ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರಲ್ಲ, ನೀವು ಕೇಳಬೇಕು ಅವ್ರನ್ನ. ಈ ಸಂಬಂಧಪಟ್ಟವ್ರನ್ನ ಯಾರು ಬೇಡ ಅಂತಾರೋ ಅವ್ರು ಜಮೀನು ಬಿಟ್ಕೊಡ್ತೀನಿ ಅಂತ ಹೇಳಿದಾರಲ್ವ, ಅವ್ರು ಕೇಳಿ. ನೀವು ಹೇಗೆ ಬಿಟ್ಕೊಡ್ತೀಯಪ್ಪ ಪುಣ್ಯಾತ್ಮ? ಚೂರು ಬಿಟ್ಕೊಟ್ಬಿಡಪ್ಪ ತಕ್ಷಣ. ಈ ಗೊಂದಲ, ಈ ಹೋರಾಟಗಳೆಲ್ಲ ಈಗೇನೆ ನಿಂತು ಹೋಗುತ್ತೆ. ಸೊ ಈ ರೀತಿ ಕಾಂಗ್ರೆಸ್ನವರು ಜನರ ಭಾವನೆಗಳ ಜೊತೆ ಆಟ ಆಡ್ತಿದ್ದಾರೆ. ರೈತರನ್ನಂತೂ ಕಾಂಗ್ರೆಸ್ನವ್ರಿಗೆ ಯಾವತ್ತೂ ರೈತರು ಕಂಡ್ರೆ ಆಗಲ್ಲ. ಯಾವಾಗಲೂ ಕಾಂಗ್ರೆಸ್ನವರು ಅಂದರೆ ರೈತ ವಿರೋಧಿಗಳು. ಈ ರೈತ ವಿರೋಧಿಗಳು ಅಂದರೆ ಕಾಂಗ್ರೆಸ್ನವರು. ಸೊ ಎಲ್ಲೋ ಒಂದು ಕಡೆ ತಮ್ಮ ಹಳೆ ನೋವನ್ನು ಇಲ್ಲಿ ತೊಡ್ಕೋತಾರೆ. ಯಾಕೆಂದರೆ ಕಾಂಗ್ರೆಸ್ನ ಈ ರಾಜ್ಯದಿಂದ ಕಿತ್ತೆಸೀಲಿಕ್ಕೆ ರೈತ ಸಂಘಗಳು, ರೈತರ ಕಾರಣ. ಪರ್ಯಾಯ ವ್ಯವಸ್ಥೆ ತರಲಿಕ್ಕೆ ಮುಖ್ಯ ಕಾರಣಕರ್ತರೆ ಈ ರೈತರು. ಹಾಗಾಗಿ ಕಾಂಗ್ರೆಸ್ನವ್ರಿಗೆ ರೈತರು ಕಂಡ್ರೆ ಆಗಲ್ಲ. ಖಂಡಿತ ಹಿರಿಯರ ಮಾತನ್ನು ಕೇಳುವಂಥದ್ದಾಗಬೇಕು. ಇಷ್ಟು ಗೊಂದಲ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅಥವಾ ರೈತರನ್ನು ವಿಶ್ವಾಸಕ್ಕೆ ತೊಗೊಂಡು ಪ್ರಾಜೆಕ್ಟನ್ನು ಮಾಡಿ, ಅವರ ಬೇಡಿಕೆಗಳು, ಅವ್ರು ಏನೆಲ್ಲ ಬೇಡಿಕೆಗಳಿಟ್ಟಿದ್ದೋ ನಮ್ಮನ್ನೆಲ್ಲ ಗಮನದಲ್ಲಿಟ್ಕೊಂಡು ವಿಶ್ವಾಸಕ್ಕೆ ತೊಗೊಳ್ಳೋಂಥದ್ದು ಮಾಡಿ, ತೊಗೊಂಡು ಈ ಪ್ರಾಜೆಕ್ಟನ್ನು ಮಾಡೋವಂಥದ್ದು ಮಾಡಿ. ಹೇಳಿಕೆಗಳು ಕೊಟ್ಟಿದ್ದಾರೆ. ಜಮೀನು ರೈತರು ಬೇಡ ಅಂದರೆ ಬಿಟ್ಕೊಡ್ತೀನಿ ಅಂದರೆ ಬಿಟ್ಕೊಡಿ. ತುಂಬ ಜನ ಬಹಿರಂಗವಾಗಿ ಹೇಳ್ತಾ ಇದ್ದಾರಲ್ಲ, ನಮಗೆ ಬೇಡ, ನಾವು ಬಿಟ್ಕೊಡಲ್ಲ, ಈ ಜಮೀನನ್ನು ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಇವ್ರು ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರಲ್ಲ, ನೀವು ಕೇಳಬೇಕು ಅವ್ರನ್ನ. ಈ ಸಂಬಂಧಪಟ್ಟವ್ರನ್ನ ಯಾರು ಬೇಡ ಅಂತಾರೋ ಅವ್ರು ಜಮೀನು ಬಿಟ್ಕೊಡ್ತೀನಿ ಅಂತ ಹೇಳಿದಾರಲ್ವ, ಅವ್ರು ಕೇಳಿ. ನೀವು ಹೇಗೆ ಬಿಟ್ಕೊಡ್ತೀಯಪ್ಪ ಪುಣ್ಯಾತ್ಮ? ಚೂರು ಬಿಟ್ಕೊಟ್ಬಿಡಪ್ಪ ತಕ್ಷಣ. ಈ ಗೊಂದಲ, ಈ ಹೋರಾಟಗಳೆಲ್ಲ ಈಗೇನೆ ನಿಂತು ಹೋಗುತ್ತೆ. ಸೊ ಈ ರೀತಿ ಕಾಂಗ್ರೆಸ್ನವರು ಜನರ ಭಾವನೆಗಳ ಜೊತೆ ಆಟ ಆಡ್ತಿದ್ದಾರೆ. ರೈತರನ್ನಂತೂ ಕಾಂಗ್ರೆಸ್ನವ್ರಿಗೆ ಯಾವತ್ತೂ ರೈತರು ಕಂಡ್ರೆ ಆಗಲ್ಲ. ಯಾವಾಗಲೂ ಕಾಂಗ್ರೆಸ್ನವರು ಅಂದರೆ ರೈತ ವಿರೋಧಿಗಳು. ಈ ರೈತ ವಿರೋಧಿಗಳು ಅಂದರೆ ಕಾಂಗ್ರೆಸ್ನವರು. ಸೊ ಎಲ್ಲೋ ಒಂದು ಕಡೆ ತಮ್ಮ ಹಳೆ ನೋವನ್ನು ಇಲ್ಲಿ ತೊಡ್ಕೋತಾರೆ. ಯಾಕೆಂದರೆ ಕಾಂಗ್ರೆಸ್ನ ಈ ರಾಜ್ಯದಿಂದ ಕಿತ್ತೆಸೀಲಿಕ್ಕೆ ರೈತ ಸಂಘಗಳು, ರೈತರ ಕಾರಣ. ಪರ್ಯಾಯ ವ್ಯವಸ್ಥೆ ತರಲಿಕ್ಕೆ ಮುಖ್ಯ ಕಾರಣಕರ್ತರೆ ಈ ರೈತರು. ಹಾಗಾಗಿ ಕಾಂಗ್ರೆಸ್ನವ್ರಿಗೆ ರೈತರು ಕಂಡ್ರೆ ಆಗಲ್ಲ. ಖಂಡಿತ ಹಿರಿಯರ ಮಾತನ್ನು ಕೇಳುವಂಥದ್ದಾಗಬೇಕು. ಇಷ್ಟು ಗೊಂದಲ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅಥವಾ ರೈತರನ್ನು ವಿಶ್ವಾಸಕ್ಕೆ ತೊಗೊಂಡು ಪ್ರಾಜೆಕ್ಟನ್ನು ಮಾಡಿ, ಅವರ ಬೇಡಿಕೆಗಳು, ಅವ್ರು ಏನೆಲ್ಲ ಬೇಡಿಕೆಗಳಿಟ್ಟಿದ್ದೋ ನಮ್ಮನ್ನೆಲ್ಲ ಗಮನದಲ್ಲಿಟ್ಕೊಂಡು ವಿಶ್ವಾಸಕ್ಕೆ ತೊಗೊಳ್ಳೋಂಥದ್ದು ಮಾಡಿ, ತೊಗೊಂಡು ಈ ಪ್ರಾಜೆಕ್ಟನ್ನು ಮಾಡೋವಂಥದ್ದು ಮಾಡಿ. ಹೇಳಿಕೆಗಳು ಕೊಟ್ಟಿದ್ದಾರೆ. ಜಮೀನು ರೈತರು ಬೇಡ ಅಂದರೆ ಬಿಟ್ಕೊಡ್ತೀನಿ ಅಂದರೆ ಬಿಟ್ಕೊಡಿ. ತುಂಬ ಜನ ಬಹಿರಂಗವಾಗಿ ಹೇಳ್ತಾ ಇದ್ದಾರಲ್ಲ, ನಮಗೆ ಬೇಡ, ನಾವು ಬಿಟ್ಕೊಡಲ್ಲ, ಈ ಜಮೀನನ್ನು ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಇವ್ರು ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರಲ್ಲ, ನೀವು ಕೇಳಬೇಕು ಅವ್ರನ್ನ. ಈ ಸಂಬಂಧಪಟ್ಟವ್ರನ್ನ ಯಾರು ಬೇಡ ಅಂತಾರೋ ಅವ್ರು ಜಮೀನು ಬಿಟ್ಕೊಡ್ತೀನಿ ಅಂತ ಹೇಳಿದಾರಲ್ವ, ಅವ್ರು ಕೇಳಿ. ನೀವು ಹೇಗೆ ಬಿಟ್ಕೊಡ್ತೀಯಪ್ಪ ಪುಣ್ಯಾತ್ಮ? ಚೂರು ಬಿಟ್ಕೊಟ್ಬಿಡಪ್ಪ ತಕ್ಷಣ. ಈ ಗೊಂದಲ, ಈ ಹೋರಾಟಗಳೆಲ್ಲ ಈಗೇನೆ ನಿಂತು ಹೋಗುತ್ತೆ. ಸೊ ಈ ರೀತಿ ಕಾಂಗ್ರೆಸ್ನವರು ಜನರ ಭಾವನೆಗಳ ಜೊತೆ ಆಟ ಆಡ್ತಿದ್ದಾರೆ. ರೈತರನ್ನಂತೂ ಕಾಂಗ್ರೆಸ್ನವ್ರಿಗೆ ಯಾವತ್ತೂ ರೈತರು ಕಂಡ್ರೆ ಆಗಲ್ಲ. ಯಾವಾಗಲೂ ಕಾಂಗ್ರೆಸ್ನವರು ಅಂದರೆ ರೈತ ವಿರೋಧಿಗಳು. ಈ ರೈತ ವಿರೋಧಿಗಳು ಅಂದರೆ ಕಾಂಗ್ರೆಸ್ನವರು. ಸೊ ಎಲ್ಲೋ ಒಂದು ಕಡೆ ತಮ್ಮ ಹಳೆ ನೋವನ್ನು ಇಲ್ಲಿ ತೊಡ್ಕೋತಾರೆ. ಯಾಕೆಂದರೆ ಕಾಂಗ್ರೆಸ್ನ ಈ ರಾಜ್ಯದಿಂದ ಕಿತ್ತೆಸೀಲಿಕ್ಕೆ ರೈತ ಸಂಘಗಳು, ರೈತರ ಕಾರಣ. ಪರ್ಯಾಯ ವ್ಯವಸ್ಥೆ ತರಲಿಕ್ಕೆ ಮುಖ್ಯ ಕಾರಣಕರ್ತರೆ ಈ ರೈತರು. ಹಾಗಾಗಿ ಕಾಂಗ್ರೆಸ್ನವ್ರಿಗೆ ರೈತರು ಕಂಡ್ರೆ ಆಗಲ್ಲ. ಖಂಡಿತ ಹಿರಿಯರ ಮಾತನ್ನು ಕೇಳುವಂಥದ್ದಾಗಬೇಕು. ಇಷ್ಟು ಗೊಂದಲ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅಥವಾ ರೈತರನ್ನು ವಿಶ್ವಾಸಕ್ಕೆ ತೊಗೊಂಡು ಪ್ರಾಜೆಕ್ಟನ್ನು ಮಾಡಿ, ಅವರ ಬೇಡಿಕೆಗಳು, ಅವ್ರು ಏನೆಲ್ಲ ಬೇಡಿಕೆಗಳಿಟ್ಟಿದ್ದೋ ನಮ್ಮನ್ನೆಲ್ಲ ಗಮನದಲ್ಲಿಟ್ಕೊಂಡು ವಿಶ್ವಾಸಕ್ಕೆ ತೊಗೊಳ್ಳೋಂಥದ್ದು ಮಾಡಿ, ತೊಗೊಂಡು ಈ ಪ್ರಾಜೆಕ್ಟನ್ನು ಮಾಡೋವಂಥದ್ದು ಮಾಡಿ.